ನಾಡಪ್ರಭು ಕೆಂಪೇಗೌಡ ಪುತ್ಥಳಿ ಧ್ವಂಸಗೊಳಿಸಿದ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಹಾಕಿದ ಸ್ಥಳೀಯರು. ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ನ ವೃತ್ತದಲ್ಲಿದ್ದ ಪುತ್ಥಳಿ ತಿರುಮಲಪ್ಪ ಕೆಂಪೇಗೌಡ ಪುತ್ಥಳಿ ಧ್ವಂಸಗೊಳಿಸಿದ ವ್ಯಕ್ತಿಯಾಗಿದ್ದಾನೆ. ಇನ್ನು ಕೃತ್ಯ ಎಸಗಿರುವ ತಿರುಮಲಪ್ಪ ಮಾನಸಿಕ ಅಸ್ವಸ್ಥನೆಂಬ ಮಾಹಿತಿ ಲಭ್ಯವಾಗಿದ್ದು, ಶ್ರೀನಿವಾಸಪುರದ ಯರಂವಾರಪಲ್ಲಿ ಗ್ರಾಮದ ನಿವಾಸಿ ತಿರುಮಲಪ್ಪ ವ್ಯಕ್ತಿಯನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದು, ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಕೇಸ್ ದಾಖಲು ಮಾಡಲಾಗಿದೆ. ಸ್ಥಳದಲ್ಲಿ ಒಕ್ಕಲಿಗ ಜನಾಂಗದ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಉದ್ದೇಶಪೂರ್ವಕವಾಗಿ ಪುತ್ಥಳಿ ಧ್ವಂಸಗೊಳಿಸಿದ್ದಾರೆಂದು ಜನಾಂಗದ ನಾಯಕರು ಆರೋಪ ಮಾಡುತ್ತಿದ್ದಾರೆ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಶ್ರೀನಿವಾಸಪುರದಿಂದ ಕೇವಲ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಪುಂಗನೂರು ಕ್ರಾಸ್ನ ವೃತ್ತದಲ್ಲಿ ನಾಡನ್ನು ಕಟ್ಟಿರ್ತಕ್ಕಂಥ ಮಹಾಪ್ರಭು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಯಾರೋ ಕಿಡಿಗೇಡಿ ಬಂದು ಕಾಲಲ್ಲಿ ಒದ್ದು ಅದನ್ನು ಬೀಳಿಸಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ನಮಗೆ ತುಂಬಾ ಆಘಾತಕಾರಿ ವಿಷಯ. ಇದು ತುಂಬಾ ನೋವಾಗಿದೆ. ಈ ರೀತಿ ಆಗಬಾರ್ದಾಗಿತ್ತು. ಇದನ್ನು ಯಾರು ಮಾಡಿದಾರೋ ಅವರಿಗೆ ಯಾವ ರೀತಿ ಶಿಕ್ಷೆ ನೀಡಬೇಕು ಅಂದ್ರೆ ಇಡೀ ಸಮಾಜ ಇವತ್ತು ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಇಲ್ಲಿ ಈ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ಈ ಕೂಡಲೇ ಬಂಧಿಸಿ ಅವರಿಗೆ ಸಾಕಷ್ಟು ಸಮಾಜದಲ್ಲಿ ಇಂಥ ಮತ್ತೆ ಆಘಾತಕಾರಿ ಕೆಲಸಗಳಾಗದಿರ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಪೊಲೀಸ್ ಇಲಾಖೆಯವ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರೇ ಆಗಿರ್ಲಿ, ಇದ್ರ ಹಿಂದೆ ಯಾರಿದ್ದಾರೆ, ಇದನ್ನು ಮಾಡಿಸಿರ್ತಕ್ಕಂಥವ್ರು ಯಾರು, ಇದನ್ನು ಮಾಡೋದ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಕೂಡಲೇ ನಮ್ಗೆ ತನಿಖೆ ಆಗ್ಬೇಕು. ಯಾರು ಮಾಡಿರ್ತಾರೆ ಅವ್ರನ್ನ ಬಂಧಿಸಿರೋದ್ರ ಜೊತೆಗೆ ಇದ್ರ ಹಿಂದೆ ಇರ್ತಕ್ಕಂಥ ಯಾವ ಕಿಡಿಗೇಡಿಗಳಿದ್ದಾರೆ ಅವ್ರನ್ನೆಲ್ಲ ಇವತ್ತು ಬಂಧಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಇದೊಂದು ಹೇಯ ಕೃತ್ಯ. ಇದು ಇವತ್ತು ನಾಡನ್ನು ಕಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ ನಾಡಪ್ರಭು ಕೆಂಪೇಗೌಡರಿಗೆ ಈ ರೀತಿ ಅವಮಾನ ಮಾಡಿರ್ತಕ್ಕಂಥದನ್ನ ನಾವಿಡೀ ನಮ್ಮ ಸಮುದಾಯ ಮತ್ತು ಸಾರ್ವಜನಿಕವಾಗಿ ನಾವು ಅದನ್ನ ಖಂಡಿಸ್ತೀವಿ. ಇದು ತುಂಬಾ ಹೇಯ ಕೃತ್ಯ. ಇದು ಈ ರೀತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನೂ ಅನೇಕ ಪ್ರತಿಮೆಗಳಿದೆ. ಎಲ್ಲ ಪ್ರತಿಮೆಗಳನ್ನು ಬಿಟ್ಟು ಇವತ್ತು ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಅವ್ರ ಕಾಲಲ್ಲಿ ಒದ್ದು ಕಿತ್ತಾಕಿದ್ದಾರೆ ಅನ್ನೋದಕ್ಕೆ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಸರ್ಕಾರವನ್ನ ಮತ್ತು ಪೊಲೀಸ್ ಇಲಾಖೆಯನ್ನ ಒತ್ತಾಯ ಮಾಡ್ತಾ ಇದ್ದೀನಿ.